ಬೆಳಗಾವಿಯ ಶಿವಂ ಅಸೋಸಿಯೇಟ್ ಬಹುಕೋಟಿ ಹಗರಣದ ತನಿಖೆ ಈಗ ಚುರುಕುಗೊಂಡಿದೆ. ಈ ಸಂದರ್ಭದಲ್ಲಿ ಹೂಡಿಕೆಯಿಂದ ಸಂಗ್ರಹ ಆಗಿದ್ದು 4,500 ಕೋಟಿಯಲ್ಲ, ಬದಲಾಗಿ 2,125 ಕೋಟಿ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. 35,000 ಜನರಿಂದ ಸುಮಾರು 2,125 ಕೋಟಿಯನ್ನ ಹೂಡಿಕೆ ಮಾಡಲಾಗಿರುವಂಥದ್ದು ಬೆಳಕಿಗೆ ಬಂದಿದೆ. ತನಿಖಾಧಿಕಾರಿಗಳ ಮುಂದೆ ಶಿವಾನಂದ್ ನೀಲಣ್ಣನವರ್ ಬಾಯ್ಬಿಟ್ಟಿದ್ದಾರೆ. ಷೇರು ಮಾರುಕಟ್ಟೆ, ರಿಯಲ್ ಎಸ್ಟೇಟ್ನಲ್ಲೂ ಕೂಡ ಈ ಹೂಡಿಕೆಯ ಹಣವನ್ನು ಇನ್ವೆಸ್ಟ್ ಮಾಡಲಾಗಿತ್ತು. ಯಾವ ಪ್ರದೇಶದ ಜಾಗ, ಜಮೀನು ಖರೀದಿ ಅನ್ನುವಂಥ ಮಾಹಿತಿಯನ್ನು ಅಧಿಕಾರಿಗಳು ಕಲೆ ಹಾಕ್ತಿದ್ದಾರೆ. ಹೂಡಿಕೆಗಾಗಿ ಆಕ್ಯುಮೆನ್ ಆ್ಯಪನ್ನು ನೀಲಣ್ಣನವರ್ ಸಿದ್ಧಪಡಿಸಿದರು. ಲಾಭ ಪಡೆದವರಿಂದ ಹಣ ವಸೂಲಿ ಮಾಡೋಕ್ಕೆ ಈಗ ಅಧಿಕಾರಿಗಳು ಪ್ಲ್ಯಾನ್ ಮಾಡ್ತಿದ್ದಾರೆ. ಬಳಿಕ ಆ ಹಣವನ್ನು ಮರಳಿ ಯಾರೆಲ್ಲ ಹೂಡಿಕೆ ಮಾಡಿದ್ರು ಅವರಿಗೆ ಹಂಚುವಂಥ ಉದ್ದೇಶವನ್ನು ಪೊಲೀಸರು ಇಟ್ಕೊಂಡಿದ್ದಾರೆ. ಬಗೆದಷ್ಟು ಬಯಲಾಗ್ತಾ ಇದೆ ಈ ಒಂದು ಪ್ರಕರಣದ ಶಾಕಿಂಗ್ ಅಂಶಗಳು. ಆ ಮಾಹಿತಿಗಳು ಒಂದೊಂದಾಗಿ ಆಚೆ ಬರ್ತಾ ಇದ್ದಾವೆ. ಸೊ ಇಲ್ಲಿಯವರೆಗೂ ಹೂಡಿಕೆ ಮಾಡಿ ಯಾರೆಲ್ಲ ಲಾಭವನ್ನು ಪಡ್ಕೊಂಡಿದ್ರೋ ಅವರಿಂದ ಹಣವನ್ನು ವಸೂಲಿ ಮಾಡಿ, ಬೇಸಿಕ್ಕಾಗಿ ಯಾರು ಇನ್ವೆಸ್ಟ್ ಮಾಡಿ ಯಾವುದೇ ಥರದ ಹಣವನ್ನು ವಾಪಸ್ ಪಡೆದಿಲ್ಲೋ ಅಂಥವರಿಗೆ ಹಂಚಿಕೆ ಮಾಡಬೇಕು ಅಂತ ಪೊಲೀಸರು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಸುಮಾರು 35,000 ಜನ ಶಿವಂ ಅಸೋಸಿಯೇಟ್ಸ್ನಲ್ಲಿ ಹೂಡಿಕೆ ಮಾಡಿದ್ರು ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಒಟ್ಟಾರೆಯಾಗಿ ಅವರ ಹೂಡಿಕೆಯ ಹಣದ ಪ್ರಮಾಣ ಎಷ್ಟು? 2,125 ಕೋಟಿ ರೂಪಾಯಿ. ಇಷ್ಟು ದೊಡ್ಡ ಪ್ರಮಾಣದ ಹಣವನ್ನು ಹೂಡಿಕೆ ಮಾಡಿಸ್ಕೊಂಡು ನಂತರ ಅದೇ ಹಣವನ್ನು ರಿಯಲ್ ಎಸ್ಟೇಟು, ಷೇರು ಮಾರುಕಟ್ಟೆ ಈ ಕಡೆ ಇನ್ವೆಸ್ಟ್ ಮಾಡ್ತಾ ಇದ್ರಂತೆ. ಸೊ ಈಗ ಈ ಹಣವನ್ನು ಹೂಡಿಕೆ ಮಾಡಿ ಯಾರೆಲ್ಲ ಲಾಭ ಪಡೆದಿದ್ರಲ್ಲ ಅವರಿಂದ ಆ ಲಾಭದ ಹಣವನ್ನು ಪೊಲೀಸ್ ಅಧಿಕಾರಿಗಳು ವಸೂಲಿ ಮಾಡಿ, ಈ ರೀತಿಯಾಗಿ ಹೂಡಿಕೆ ಮಾಡಿ ಇನ್ನೂ ಯಾವುದೇ ಥರದ ದುಡ್ಡು ವಾಪಸ್ ಬರದೆ ಪರದಾಡ್ತಾ ಇರುವಂಥ ಗ್ರಾಹಕರಿಗೆ ಹಂಚೋದಕ್ಕೆ ಈಗ ಪೊಲೀಸರು ಪ್ಲ್ಯಾನ್ ಮಾಡಿಕೊಂಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಕೂಡ ತೀವ್ರವಾಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.